ಕೊಟ್ಟ ಗಟ್ಟ ಅನಿಸ್ತದೆ. ಕಾಲ ಬೇರೆ ಬರ್ತೈತಿ ನಿಮಗೆ ಬೇರೆ ಬೇರೆ ಗಾಳಿ ಮುಖಾಂತರ ರೋಗಗಳು ಬರ್ತಾವ. ಮತ್ತ ದೊಡ್ಡ ದೊಡ್ಡ ಸಿಟಿಗಳ ಈ ಸಲ ನಿರ್ಬಂಧ ಆಗ್ತಾವ. ಕಾಳ ಪಾಳ ನೀವೆಲ್ಲ ಪಚ್ಚಾಗಿ ಮಾಡಿ ಇಟ್ಕೋಬೇಕು. ಮುಂದೆ ದವಸ ಧಾನ್ಯ ಸಿಗುವುದು ಒಂದು ಸ್ವಲ್ಪ ಕಷ್ಟ ಐತಿ. ಮತ್ತ ಮಳಿ ಖಂಡ ಮಂಡಲ ಐತಿ, ಅಗದಿ ಸಾಧಾರಣ ಐತಿ, ಎಲ್ಲಾ ದುಬಾರಿ ಐತಿ. ಯಾವ ವಸ್ತುಗಳು ಮಾರಬೇಕಾದ್ರೆ ಲೆಕ್ಕ ಹಾಕಿ ತಗೋಬೇಕು. ಎಲ್ಲ ಬಂಗಾರ ಬೆಳ್ಳಿ ನೀವೇನ್ ತಗೋಬೇಕಂತಾರಿಲ್ಲ ಅದೆಲ್ಲ ದುಬಾರಿ ಐತಿ. ಕಾಳ ಕಡಿ ಮೊದಲು ಮಾಡಿ. ಹೈನುಗಾರಿಕೆಗೆ ಕೊರತೆ ಐತಿ ಈ ಸಲ, ಮೇವು ಸಿಗಂಗಿಲ್ಲ ಅವಕ್ಕ. ರೋಗ ರುಜಿನ ಭಾಳ ಐತಿ. ನೀವು ದನಮಲ್ಲೇ ನಡಿಬೇಕು. ಮತ್ತ ಕಳ್ಳರ್ ಹಾವಳಿ ಭಾಳ ಐತಿ ಸಲ ಅತಿ. ಮತ್ತ ಜಾತಿ ಜಾತಿ ಜಗಳ. ನಿಮ್ಮ ಆಸ್ತಿ ಅವ್ರು ಕಸ್ಕೊತಾರ, ಅವ್ರ ಆಸ್ತಿ ನೀವು ಕಸ್ಕೊತೀರಿ. ರಾಜಕಾರಣ ನೀ ಮಾಡಿದ ಅವ್ನು ಸೇರ್ಕಿಲ್ಲ, ಅವ್ನು ಮಾಡಿದ ನಿನಗೆ ಸೇರ್ಕಿಲ್ಲ, ಅದ್ರೊಳಗೂ ಬಡದಾಟ. ಯಾವನ್ ತೆಗಿಲೇನು ಅಂತ ಲೆಕ್ಕಕ್ಕದಾರಿ. ದನಗಳಿಗೆ ಸ್ವಲ್ಪ ನೋವ ಕಷ್ಟ ಆಕತಿ ಸಲ. ಧರ್ಮಕ್ಕೆ ಹೋಗ್ಬೇಕಪ್ಪ. ಶಿವ ನಾಮಸ್ಮರಣೆ ಯಾರು ಮಾಡ್ತೀರಿ ಅವ್ರು ಬದುಕ್ತೀರಿ. ಇರುತ್ತ ಅವಕಾಶ ಇಲ್ಲ. ಇನ್ನು ಬರಬಾರತ ಕಾಲ ಬೇರೆ ಬೇರೆನ ಬರ್ತೈತಿ. ಈ ವರ್ಷ ನೀವ ನೋಡಕ್ತ್ರೆ ಅತಿ ಅವಘಡ ಆಕತಿ. ಬೆಂಕಿ ಅವಘಡ, ನಿಮ್ಮ ಇಲೆಕ್ಟ್ರಿಕ್ ವಿದ್ಯುತ್ಗಳಿಂದ ಅವಘಡ ಆಕತಿ ಬೆಂಕಿ. ಮತ್ತ ಮಿಷಿನರಿಗಳೆಲ್ಲ ಸೂಟ್ ಹೋಗ್ತಾವ. ಅಂತ ಕಾಲ ಈ ವರ್ಷ ಐತಿ. ನಿಮಗ ಈ ವರ್ಷ ಸಂವತ್ಸರ ಸರಿ ಇಲ್ಲ. ಈ ವರ್ಷದ ಶನಿದಾನ ನಿಮಗೆ. ಅದಕ್ಕಾಗಿ ಎಲ್ಲರೂ ಧರ್ಮಲೆ ಹೋದ್ರಿ ಹೆಚ್ಚಿನ ದಿವ್ಸ ಬದುಕೋತೀರಿ. ಎಲ್ಲರೂ ಶಿವನಾಮಸ್ಮರಣೆಯನ್ನು ಮಾಡೋದು ಕಲಿಬೇಕು. ಗುರುವಿನ ಹುದ್ದಕ್ಕೆ ಹೋಗ್ಬೇಕು. ನೀವು ಯಾರ ಕಡೆಯೇ ಹೋರಿ, ಆದ್ರೆ ಗುರುವಿನ ಮಕ್ಕಳಾಗಿರ್ಬೇಕು. ಅಂದ್ರಣ ಶಿವ ಶಿವ ಅಂದ್ರಿ ಅಂದ್ರ ಅವ್ನು ನಿಮ್ಮನ್ನ ಕಾಪಾಡ್ತಾನೆ. ಅಂದಗತ್ತೆ ನಿರ್ಬಂಧನ ಐತಿ ನೋಡಿ. ಇದು